ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಗೊತ್ತು ನಿಮಗೆ. ಇವತ್ತು IPLನ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗ್ತಾ ಇದೆ. ಇವತ್ತು ಇನ್ನೊಬ್ಬ ಪ್ಲೇ ಆಫ್ಗೆ ಯಾರು ಹೋಗ್ತಾರೆ ಅಂತ ನಿರ್ಧಾರ ಆಗ್ತಾ ಇದೆ. ಈಗ 3 ಜನ ಕ್ವಾಲಿಫೈ ಆಗಿದ್ದಾರೆ ಪ್ಲೇ ಆಫ್ಗೆ. ಅದು ನಿಮಗೆ ಗೊತ್ತು. KKR, RR ಮತ್ತು SRH ಈ 3 ಜನ ಕ್ವಾಲಿಫೈ ಆಗಿದ್ದಾರೆ. ಇಬ್ರಿಗೆ ಮಾತ್ರ ಚಾನ್ಸ್ ಇರೋದು. ಅದು CSK ಮತ್ತು RCBಗೆ. ಸೊ ಇವತ್ತು ನಡೆಯೋ ಮ್ಯಾಚು ಡಿಸೈಡ್ ಮಾಡುತ್ತೆ ಯಾರು 4ನೇ ಪೊಸಿಷನ್ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ. ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಪ್ಲೇಯಿಂಗ್ 11 ಚೇಂಜಸ್ ಏನೇನು ಇರುತ್ತೆ 2 ಟೀಮ್ದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಒಂದೇ ರೀತಿ ವೀಡಿಯೋಗೆ ಜಂಪ್ ಮಾಡೋಣ. ಪ್ಲೇ ಆಫ್ ಮತ್ತು ಡಿಸ್ಕಷನ್ ಮಾಡೋ ಬದಲು ಎಲ್ಲರೂ ಮಳೆ ಬಂದ್ಬಿಟ್ಟು ಮ್ಯಾಚು ವಾಶೌಟ್ ಆಗುತ್ತೆ ಅಂತ ಇದ್ದಾರೆ. ನನ್ನ ಪ್ರಕಾರ ವಾಶೌಟ್ ಆಗೋದಿಲ್ಲ ಮ್ಯಾಚು. ಯಾಕಂದರೆ ನಿಮಗೆ ಬೆಂಗಳೂರಲ್ಲಿ ಆಡ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನಮ್ಮದು ಒನ್ ಆಫ್ ದ ಬೆಸ್ಟ್ ಡ್ರೈನೇಜ್ ಸಿಸ್ಟಮು ನಮ್ಮದು ಚಿನ್ನಸ್ವಾಮಿ. ನಿಮಗೆ ಮಳೆ ನಿಂತಾದ ತಕ್ಷಣ ಒಂದು 25 ಇಲ್ಲ 30 ಮಿನಿಟ್ಸಲ್ಲೇ ನಾವು ಆಟನ ಆಡ್ಬೋದು ಆ ಗ್ರೌಂಡಲ್ಲಿ. ಸೊ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಡ್ರೈನೇಜ್ ಸಿಸ್ಟಮ್ ಅಂತ ಕರೀತಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ನ. ಮಳೆ ಬಂದು ನಿಲ್ಲಬೇಕು. ಮಳೆ ಬರ್ತಾಯಿದ್ರೆ ಆಡ್ಸಲ್ಲ. ಮಳೆ ಬಂದು ನಿಂತು ಒಂದು 20 ಇಲ್ಲ 30 ಮಿನಿಟ್ಸಲ್ಲಿ ಎಲ್ಲ ನೀರೆಲ್ಲ ಹೀರ್ಕೊಂಬಿಡುತ್ತೆ. ಸೊ ಅವಾಗ ಕ್ರಿಕೆಟ್ ಆಡ್ಬೋದು. ಸೊ ಅದಕ್ಕೆ ನನ್ನ ಪ್ರಕಾರ ಎಲ್ಲರೂ ಅದೇ ಹೇಳ್ತಾ ಇರೋದು, ವಾಶೌಟ್ ಅಂತೂ ಆಗಲ್ಲ ಗೇಮು. ಮಳೆ ಬರ್ತಾಯಿದ್ರೆ ಒಂದು ಕಂಟಿನ್ಯೂಸ್ ಆಗಿ ಒಂದು 9-10 o'clockವರೆಗೂ ಮಳೆ ಬರ್ತಾಯಿದ್ರೆ ಕಂಟಿನ್ಯೂಸ್ ಆಗಿ ಆವಾಗ ವಾಶೌಟ್ ಆಗುತ್ತೆ. ಅಕಸ್ಮಾತ್ ಮಳೆ ಬಂದು ನಿಂತು ಇದಾದರೆ ಒಂದು 20 ಇಲ್ಲ 30 ಮಿನಿಟ್ಸಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಪ್ರಕಾರ ವಾಶೌಟ್ ಆಗಲ್ಲ ಮ್ಯಾಚು. ಇವತ್ತು ಒಬ್ಬರು ಯಾರು ಹೋಗ್ತಾರೆ ಪ್ಲೇ ಆಫ್ಗೆ ಅಂತ ಡಿಸೈಡ್ ಆಗೇ ಆಗುತ್ತೆ. ಇದು ಮಳೆ ಬಗ್ಗೆ ಹೇಳಬೇಕಾಗಿದ್ದ ವಿಷಯ. ಮಳೆ ಇವತ್ತು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. 6 o'clock ನೈಟ್ ಈವ್ನಿಂಗು 90% ಮಳೆ ಬರುತ್ತಂತೆ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ವೆದರ್ ಸಿಸ್ಟಮ್ಮು. ಸೊ ಅದು ಬಿಟ್ಟಾಕಿ ನೆಕ್ಸ್ಟು ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಲೇಯಿಂಗ್ 11 ಏನೂ ಇರೋಲ್ಲ, ಸೇಮ್ ಇರುತ್ತೆ. CSKದಂತೂ ಸೇಮೇ ಇರುತ್ತೆ. ಏನು ಚೇಂಜಸ್ ಮಾಡೋಕ್ಕೋಗಲ್ಲ. ಯಾಕಂದರೆ ಅವರು RR ಮೇಲೆ ವಿನ್ ಆಗಿರೋ ಕಾಂಬಿನೇಷನ್ ಜೊತೆ ಹೋಗ್ತಾರೆ. ಸೊ ನಮ್ಮದು ಒಂದು ಫೋರ್ಸ್ ಚೇಂಜಸ್ ಮಾಡ್ತಾರೆ. ಯಾಕಂದರೆ ವಿಲ್ ಜಾಕ್ಸ್ ಇಲ್ಲ, ನಿಮಗೆ ಗೊತ್ತು. ಅವರು ಇಂಗ್ಲೆಂಡ್ ಕ್ರಿಕೆಟ್ ಟೀಮು T20 ಸೀರೀಸ್ ಆಡೋಕ್ಕೆ ಹೋಗಿದ್ದಾರೆ. ಇವ್ರ ಮೇಲೆ ಪಾಕಿಸ್ತಾನ ಯಾರ ಮೇಲೆ ಗೊತ್ತಿಲ್ಲ ನನಗೆ. ಸೊ ಅವರಿರಲ್ಲ. ಸೊ ಅವ್ರ ಬದಲು ನಿಮಗೆ ಅದೇನು ಬ್ಲಂಡರ್ ಏನು ಇಲ್ವಲ್ಲ, ನಿಮಗೆ ಮ್ಯಾಕ್ಸ್ವೆಲ್ ಬಂದೇ ಬರ್ತಾರೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಮ್ಯಾಕ್ಸ್ವೆಲ್ ತುಂಬ ಕ್ರೂಷಲ್ ಆಗ್ತಾರೆ. ಅವ್ರ ಬ್ಯಾಟಿಂದ ರನ್ ಬರಬೇಕು. ಇವತ್ತೇನೋ ಅವರಿಂದ ವಿನ್ನಿಂಗ್ ನಾಕ್ ಬಂದರೆ ನಮ್ಗೆ ಇನ್ನೂ ಪ್ಲೇ ಆಫ್ಗೂ ಹೆಲ್ಪ್ ಆಗುತ್ತೆ. ಸೊ ಅವರಿಂದ ರನ್ ಬೇಕು. ಅದೊಂದೇ ಚೇಂಜಸ್ಸು RCB ಟೀಮಲ್ಲಿ ನೋಡೋದು. ಇನ್ನು ಯಾವ ಚೇಂಜಸ್ಸು ಮಾಡಲ್ಲ ಅಂದ್ಕೊಂಡಿದ್ದೀನಿ RCBನೂ. ಆಮೇಲೆ ಟಾಸ್ ತುಂಬ ಕ್ರೂಷಲ್ ಆಗುತ್ತೆ. ಟಾಸ್ ಇವತ್ತು ವಿನ್ ಆದವರು ಪಕ್ಕಾ ಚೇಸಿಂಗ್ ತೊಗೊತಾರೆ. ಯಾಕಂದರೆ ಚೇಸಿಂಗ್ ಈಸಿ ಆಗುತ್ತೆ. ಅದೊಂದು ಪಕ್ಕಾ ಇದು. ಮತ್ತು ಇನ್ನೊಂದು DLS ಮೆಥಡಿಂದ ಏನಾದ್ರು ಮಳೆ ಬಂದರೆ ನಿಮಗೆ ಆವಾಗ ಓವರ್ಸ್ ಕಮ್ಮಿ ಆಗುತ್ತೆ. ಮತ್ತು ರನ್ಸ್ ಹೊಡೆಯೋದು ಕಮ್ಮಿ ಆಗುತ್ತೆ. ಸೊ ಆ್ಯಸ್ ಯೂಶಲ್ ಯಾವುದೇ ಕ್ಯಾಪ್ಟನ್ ಟಾಸ್ ವಿನ್ ಆದ ತಕ್ಷಣ ಚೇಸಿಂಗ್ ತೊಗೊತಾರೆ. ಸೊ ಇವತ್ತು RCB ಟಾಸ್ ವಿನ್ ಆಗೋದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಮತ್ತು ಈಗ ಸಿನಾರಿಯೋ ನೋಡೋಣ, ಹೆಂಗೆ RCB ವಿನ್ ಆಗಬೇಕು ಅಂತ. ಜಸ್ಟ್ ವಿನ್ ಆದರೆ ಪ್ಲೇ ಆಫ್ಗೆ ಹೋಗಲ್ಲ RCBಗೆ ಏನು ಮಾಡಬೇಕು ಅಂದರೆ, ಅಕಸ್ಮಾತ್ ಈಗ CSK ಟಾಸ್ ವಿನ್ ಆಗಿ ಅವರು ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಡ್ತಾರೆ ಅನ್ಕೋ RCBಗೆ. ಆವಾಗ RCB ಒಂದು 200 ರನ್ ಹೊಡಿತಾರೆ ಅಂದ್ಕೊಳ್ಳಿ. ನಿಮಗೆ ಫಸ್ಟ್ ಬ್ಯಾಟಿಂಗ್ ಆಡಿ 200 ರನ್ ಹೊಡೆದ್ರೆ CSKನ ನಾವು 180ಗೆ ರೆಸ್ಟ್ರಿಕ್ಟ್ ಮಾಡಬೇಕು. 180ಗೆ ಆಲ್ಔಟ್ ಮಾಡಬೇಕು. ಇಲ್ಲಾಂದರೆ ಅವರು 20 ಓವರ್ಸಲ್ಲಿ 180 ಹೊಡೆಯೋಷ್ಟು ನಾವು ಕಂಟ್ರೋಲ್ ಮಾಡಬೇಕು ಬೌಲಿಂಗ್ನ. ಆವಾಗ ನಮ್ಮ ನೆಟ್ ರನ್ ರೇಟು ಅವ್ರಿಗಿಂತ ಜಾಸ್ತಿ ಹೋಗುತ್ತೆ, ಅವ್ರದ್ದು ಸ್ವಲ್ಪ ಮೈನಸ್ ಆಗುತ್ತೆ. ಸೊ ಆವಾಗ ನಾವು ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಇದೆ. ಅಕಸ್ಮಾತ್ RCB 180 ಮೇಲ್ಗಿಂತ ಜಾಸ್ತಿ ಹೊಡೆಸ್ಕೊಂಡ್ರೆ, ಲೈಕ್ 185, 190 ಆ ಥರ ಏನೋ ಹೊಡೆಸ್ಕೊಂಡ್ರೆ CSK ಮ್ಯಾಚ್ ಸೋತ್ರೂ ಅವ್ರು ಆರಾಮಾಗಿ ಪ್ಲೇ ಆಫ್ ಹೋಗ್ತಾರೆ. ಸೊ ಈ ಥರ ಒಂದು ಸಿನಾರಿಯೋ. ಈಗ ಅಕಸ್ಮಾತ್ ಈಗ ನೀವು ಫಸ್ಟು CSK ಬ್ಯಾಟಿಂಗ್ ಆಡಿದ್ರೆ, ಈಗ ಫಸ್ಟು CSK ಬ್ಯಾಟಿಂಗ್ ಆಡಿ ಅವರೊಂದು 200 ರನ್ ಹೊಡಿತಾರೆ ಅಂದ್ಕೊಳ್ಳಿ ಬೋರ್ಡ್ ಮೇಲೆ. ಆವಾಗ RCB ಸೆಕೆಂಡ್ ಚೇಸಿಂಗ್ ಮಾಡಬೇಕಾದ್ರೆ ನಿಮಗೆ 18.2 ಓವರ್ಸಲ್ಲ 1 ಓವರ್ಸಲ್ಲ 18.1 ಓವರ್ಸೇ ಅಂದ್ಕೊಳ್ಳಿ. 18 ಓವರ್ಸಲ್ಲೇ ಹೊಡೆದಾಕಬೇಕು ಆ ಸ್ಕೋರ್ನ. 200 ಸ್ಕೋರ್ನ
18 ಓವರ್ಸಲ್ಲೇ ಹೊಡೆದಾಕಬೇಕು. ಆವಾಗ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇದೆ. ನೆಟ್ ರನ್ ರೇಟು ಅವ್ರದ್ದು ಮೈನಸ್ ಆಗುತ್ತೆ, ನಮ್ಮದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಆಗೋದ್ರಿಂದ ನಾವು ಪ್ಲೇ ಆಫ್ಗೆ ಹೋಗ್ತೀವಿ. ಇದು ಮೇನ್ ಸಿನಾರಿಯೋ ಆರ್ ಸಿ ಬಿಗೆ. ನಿಮಗೆ ಆರ್ ಸಿ ಬಿಗೆ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ, ಯಾಕಂದರೆ ಈ ಥರ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ಈ ಥರ ಈ ಮಾರ್ಜಿನಲ್ಲಿ ವಿನ್ ಆಗಬೇಕು, ಆ ಮಾರ್ಜಿನಲ್ಲಿ ವಿನ್ ಆಗಬೇಕಂತ ಕ್ಯಾಲ್ಕುಲೇಷನ್ ಇದೆ. ಸಿ ಎಸ್ ಕೆಗೆ ಹಂಗೇನಿಲ್ಲ. ಸಿ ಎಸ್ ಕೆಗೆ ಜಸ್ಟ್ ಮ್ಯಾಚ್ ವಿನ್ ಆಗಬೇಕು. ಅವ್ರು ಮ್ಯಾಚ್ ಸೋತ್ರೂ ಅವ್ರು ಅಂದ್ಕೊತಾ ಇರ್ತಾರೆ 18 ರನ್ಸ್ಗಿಂತ ಕೆಳಗಡೆ ಸೋಲ್ಬಾರ್ದು, ಇಲ್ಲ ಅವ್ರಿಗೆ ಚೇಸ್ ಮಾಡಬೇಕಾದ್ರೆ ಒಂದು 18.5 ಇಲ್ಲ 19 ಓವರ್ಸ್ಗೆ ಚೇಸ್ ಮಾಡೋ ಥರ ಬೌಲಿಂಗ್ ಮಾಡಬೇಕು ಅಂತಲೇ ಬರ್ತಾರೆ ಸಿ ಎಸ್ ಕೆ ಟೀಮು. ಸೊ ಅದಕ್ಕೆ ನಾವು ರೆಡಿಯಾಗಿರಬೇಕು. ಅವ್ರ ಬಾಲರ್ಸ್ನ ನೀಟಾಗಿ ಟ್ಯಾಕಲ್ ಮಾಡಬೇಕು, ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ಕೊಬರ್ಬೇಕು. ನೋಡೋಣ ಇವತ್ತು ಮೋಸ್ಟ್ ವ್ಯೂಡ್ ಮ್ಯಾಚ್ ಆಗುತ್ತೆ. ಏನೋ ಮ್ಯಾಚ್ ನಡೆದ್ರೆ ಇವತ್ತು. ಸೊ ಎಲ್ಲರೂ ರೆಡಿ ಆಗಿಬಿಡಿರಿ, ಪಾಪ್ಕಾರ್ನ್ ಎಲ್ಲ ರೆಡಿ ಮಾಡ್ಕೊಂಡು ಟಿ ವಿ ಮುಂದೆ. ಮಸ್ತ್ ಮ್ಯಾಚ್ ಇರುತ್ತೆ ಇವತ್ತು ಮ್ಯಾಚ್ ಅಂತೂ ವ್ಯೂಸ್ ನೋಡಿ ಎಷ್ಟು ಹೋಗ್ತಾ ಇರುತ್ತೆ. ಜಿಯೋ ಸಿನಿಮಾ ಫುಲ್ಲು ಜಿಯೋ ಸಿನಿಮಾ ಸ್ಟಾರ್ ಸ್ಪೋರ್ಟ್ಸ್ ಫುಲ್ಲು ಇವತ್ತು ಕ್ರೇಜಿ ಮ್ಯಾಚ್ ಇರುತ್ತೆ ಇವತ್ತು. ಅದು ನೋಡಿ ಇವರು ಹೆಂಗೆ ಬಂದೈತೆ, ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿನೇ ಡಿಸೈಡರು ಯಾರು 4ನೇ ಪೊಸಿಷನ್ ಪ್ಲೇ ಆಫ್ಗೆ ಹೋಗ್ತಾರಂತ. ಮಸ್ತೈತೆ ಆರ್ ಸಿ ಬಿ ಗುರು, ಎಂಥ ಕಂಬ್ಯಾಕ್ ಮಾಡಿರೋದು ಈ ಸೀಸನು. ಕ್ರೇಜಿ ಗುರು. ಈ ಮ್ಯಾಚ್ ವಿನ್ ಆಗ್ಬಿಟ್ಟು ಪ್ಲೇ ಆಫ್ಗೆ ಹೋಗಿ ಅಜ್ಜಿ ಮುಂದಕ್ಕೆ ಕೇಳಲ್ಲ, ಪ್ಲೇ ಆಫ್ಗೆ ಹೋಗ್ಲಿ ಇರಿ ಆಮೇಲೆ. ಸರಿ, ಇಷ್ಟ ಆಗಿತ್ತು ಗಾಯ್ಸ್ ವಿಡಿಯೋ. ಗೊತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಮ್ಯಾಚ್ ಆದ ತಕ್ಷಣ ಸಂಡೇ ಮಾರ್ನಿಂಗು ವಿಡಿಯೋ ಬರುತ್ತೆ. ಸೊ ಅದಕ್ಕೆ ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.